ಸ್ನೇಹಿತರೆ, ಆರೋಗ್ಯನೇ ಭಾಗ್ಯ. ಇವತ್ತಿನ ಕಾಲದಲ್ಲಿ ಆ ಭಾಗ್ಯವನ್ನು ಉಳಿಸ್ಕೋಬೇಕು ಅಂದ್ರೆ ಲಕ್ಷಾಂತರ ರೂಪಾಯಿ ದುಡ್ಬೇಕು. ಅದಕ್ಕೆ ಅಂತೆಲ್ಲ ನಾವೆಲ್ಲ ಕಷ್ಟಪಟ್ಟು ಪ್ರೀಮಿಯಂ ಕಟ್ಟಿ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ತೇವೆ. ಆದ್ರೆ ಯಾವುದೋ ಎಮರ್ಜೆನ್ಸಿಗೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿ ಡಿಸ್ಚಾರ್ಜ್ ಆಗೋ ಟೈಮ್ನಲ್ಲಿ ಆಘಾತಕಾರಿ ಸತ್ಯ ಗೊತ್ತಾಗುತ್ತೆ. ಲಕ್ಷಾಂತರ ರೂಪಾಯಿ ಬಿಲ್ ಬಂದಾಗ ಇನ್ಶೂರೆನ್ಸ್ ಕಂಪನಿ ನಾವು ಪೂರ್ತಿ ಬಿಲ್ ಕಟ್ಟಲ್ಲ, ಅರ್ಧ ನೀವು ಕಟ್ಟಬೇಕು ಅಂತ ಹೇಳಿಬಿಟ್ರೆ ಹೇಗಿರುತ್ತೆ? ವಿಮೆ ಇದ್ರೂ ಕೂಡ, ಇನ್ಶೂರೆನ್ಸ್ ಮಾಡಿದ್ರು ಕೂಡ ಕೂಡಿಟ್ಟ ಹಣ ಎಲ್ಲ ಆಸ್ಪತ್ರೆ ಪಾಲಾಗ್ಬೋದಲ್ವಾ? ಯಾಕೆ ಹೀಗಾಗತ್ತೆ? ಅಲ್ಲಿ ಆಗಿರೋ ಮಿಸ್ಟೇಕ್ ಏನು? ಹೆಲ್ತ್ ಇನ್ಶೂರೆನ್ಸ್ ತಗೋಬೇಕಾದ್ರೆ ಯಾವೆಲ್ಲ ಮಿಸ್ಟೇಕ್ಸ್ನ ಮಾಡಲೇಬಾರ್ದು? ಸ್ನೇಹಿತರೆ, ಎಲ್ಲವನ್ನ ನೋಡ್ತಾ ಹೋಗೋಣ. ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಹೆಲ್ತ್ ಇನ್ಶೂರೆನ್ಸ್ ಯಾಕೆ ಬೇಕು ಅಂತ ಮಾತ್ರ ಅಲ್ಲ, ಹೊಸ ಪಾಲಿಸಿ ತಗೊಳ್ಳೋ ಮುನ್ನ ಅಥವಾ ಈಗ ಆಲ್ರೆಡಿ ಇರೋ ಪಾಲಿಸಿಯನ್ನು ರಿನ್ಯೂ ಮಾಡೋ ಮುನ್ನ ನೀವು ಕಡ್ಡಾಯವಾಗಿ ಚೆಕ್ ಮಾಡಲೇಬೇಕಾದ ಅಲ್ಟಿಮೇಟ್ ಚೆಕ್ ಲಿಸ್ಟ್ ನಿಮಗೆ ನಾವು ನೀಡ್ತಾ ಹೋಗ್ತೀವಿ. ಇದು ಪ್ರತಿಯೊಬ್ಬರಿಗೂ ಬೇಕಾದ ಅತ್ಯಂತ ಇಂಪಾರ್ಟೆಂಟ್ ವಿಡಿಯೋ. ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ. ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಟೋಟಲ್ ಕ್ಲಾರಿಟಿಯನ್ನ ಈ ವಿಡಿಯೋದಲ್ಲಿ ಪಡ್ಕೊಳ್ತೀರಿ ನೀವು. ಮಧ್ಯಮ ವರ್ಗದ ಸೈಲೆಂಟ್ ಶತ್ರು ಹಾಸ್ಪಿಟಲ್ ಬಿಲ್. ಸ್ನೇಹಿತರೆ, ದೇಶದಲ್ಲಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಬಗ್ಗೆ ನಾವೆಲ್ಲ ಮಾತಾಡ್ತೀವಿ. ಆದ್ರೆ ನಮಗೆ ಗೊತ್ತಿಲ್ಲದೆ ನಮ್ಮನ್ನ ಆರ್ಥಿಕವಾಗಿ ಕೊಲ್ತಿರೋದು ಮೆಡಿಕಲ್ ಇನ್ಫ್ಲೇಷನ್, ಅಂದ್ರೆ ವೈದ್ಯಕೀಯ ವೆಚ್ಚದ ಹಣದುಬ್ಬರ. ಡೇಟಾ ಪ್ರಕಾರ 2025 ಕೊನೆಯಲ್ಲಿ ಸಾಮಾನ್ಯ ಹಣದುಬ್ಬರ ಬರೀ 1.33% ಇತ್ತು. ಆದ್ರೆ ಅದೇ ಟೈಮ್ನಲ್ಲಿ ಮೆಡಿಕಲ್ ಇನ್ಫ್ಲೇಷನ್ 3.43% ಇತ್ತು. ಅದು ಕೊಡ್ತಿರೋ ಲೆಕ್ಕ. ಆದ್ರೆ ಸ್ನೇಹಿತರೆ, ರಿಯಾಲಿಟಿಯಲ್ಲಿ ಮೆಡಿಕಲ್ ಇನ್ಫ್ಲೇಷನ್ ಎಷ್ಟಿದೆ? ಇವತ್ತು 100 ರೂಪಾಯಿ ಇರೋದು ನೆಕ್ಸ್ಟ್ ಇಯರ್ ಬರೀ 103 ರೂಪಾಯಿ ಅಷ್ಟೇ ಕಾಸ್ಟ್ ಆಗುತ್ತಾ? 15-20% ವೇಗದಲ್ಲಿ ಮೆಡಿಕಲ್ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಸ್ನೇಹಿತರೆ, ತಜ್ಞರ ಪ್ರಕಾರ. ಒಂದು ಹಾರ್ಟ್ ಬೈಪಾಸ್ ಸರ್ಜರಿಗೆ 2-7 ಲಕ್ಷ ರೂಪಾಯಿ ತನಕ ಆಗುತ್ತೆ, ಗುಡ್ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಬೇಕು ಅಂತ ಹೇಳಿದ್ರೆ. ಕ್ಯಾನ್ಸರ್ ಟ್ರೀಟ್ಮೆಂಟ್ ಶುರುವಾದ್ರೆ ಕೇವಲ ಒಂದು ಸೈಕಲ್ ಕೆಮೊಥೆರಪಿಗೆ 50,000ದಿಂದ 1 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ರಿಪೋರ್ಟ್ಸ್ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 4% ಕುಟುಂಬಗಳು ಕೇವಲ ಆಸ್ಪತ್ರೆ ಬಿಲ್ ಕಟ್ಟಲಾಗದೆ ಬಡತನ ರೇಖೆಗಿಂತ ಕೆಳಗೆ ಹೋಗ್ತಾ ಇದ್ದಾರೆ. ಜೀವಮಾನವಿಡೀ ಕೂಡಿಟ್ಟ 10 ಲಕ್ಷ ರೂಪಾಯಿ ಸೇವಿಂಗ್ಸ್ ಕೇವಲ ಒಂದೇ ಒಂದು ವಾರದ ಹಾಸ್ಪಿಟಲ್ ಅಡ್ಮಿಷನ್ ನಲ್ಲಿ ಕರಗಿ ಹೋಗ್ತಾ ಇದೆ. ನನಗೇನಾಗುತ್ತೆ, ನಾನೇನು ಯಂಗ್ ಅನ್ಕೊಳ್ಳೋರಿಗೆ ಈ ಡೇಟಾ ದೊಡ್ಡ ಅಲರ್ಟ್. ಭಾರತದಲ್ಲಿ ಸಂಭವಿಸುವ ಒಟ್ಟು ಹಾರ್ಟ್ ಅಟ್ಯಾಕ್ ಪ್ರಕರಣಗಳಲ್ಲಿ 25% 40 ವರ್ಷದ ಒಳಗಿನ ಯಂಗ್ಸ್ಟರ್ಸ್ಗೆ ಆಗ್ತಾ ಇದೆ. 50% ಹಾರ್ಟ್ ಅಟ್ಯಾಕ್ 50 ವರ್ಷದ ಒಳಗಿನವರಲ್ಲಿ ಆಗ್ತಾ ಇದೆ. ಅಂದ್ರೆ ಗಂಭೀರ ಕಾಯಿಲೆಗಳು ಈಗ ವಯಸ್ಸು ಕೇಳಿಕೊಂಡು ಬರ್ತಾ ಇಲ್ಲ. ಹಾಗಾಗಿ ಹಾಸ್ಪಿಟಲ್ ಬಿಲ್ ಅನ್ನೋ ಸುನಾಮಿಗೆ ಹೆಲ್ತ್ ಇನ್ಶೂರೆನ್ಸ್ ಅನ್ನೋ ಭದ್ರವಾದ ಬೇಲಿ ಹಾಕಲೇಬೇಕು. ಏನಿದು ಹೆಲ್ತ್ ಇನ್ಶೂರೆನ್ಸ್? ಇದು ಪ್ರತಿಯೊಬ್ಬರು ಅವರಿಗೆ ಮತ್ತು ಅವರ ಫ್ಯಾಮಿಲಿಗೆ ಮಾಡಲೇಬೇಕಾಗಿರೋ ಅತಿ ದೊಡ್ಡ ಜವಾಬ್ದಾರಿ. ನಿಮಗೆ ಗೊತ್ತಿರೋ ಹಾಗೆ ಹಲವು ರೀತಿಯ ಇನ್ಶೂರೆನ್ಸ್ಗಳಿವೆ. ಅದರಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಕೂಡ ಒಂದು. ಇದು ಆರೋಗ್ಯಕ್ಕೆ. ಹೆಲ್ತ್ ಇನ್ಶೂರೆನ್ಸ್ ಕೂಡ ಒಂದು ಕಂಪನಿ ಇರುತ್ತೆ. ನೀವು ಆ ಕಂಪನಿಯಿಂದ ಹೆಲ್ತ್ ಇನ್ಶೂರೆನ್ಸ್ ಖರೀದಿ ಮಾಡಿರ್ತೀರಿ. ಒಂಥರ ಕಾಂಟ್ರಾಕ್ಟ್ ತರ, ಅಗ್ರಿಮೆಂಟ್ ತರ ಅವರೊಟ್ಟಿಗೆ. ಆ ಕಂಪನಿಗೆ ಪ್ರತಿ ತಿಂಗಳು ನೀವು ಆ ಅಗ್ರಿಮೆಂಟ್ ಪ್ರಕಾರ, ಆ ಪಾಲಿಸಿ ಬಾಂಡ್ ಪ್ರಕಾರ ಹಣವನ್ನ ಕಟ್ತಾ ಹೋಗ್ತೀರಿ ಪ್ರೀಮಿಯಂ ಹೆಸರಲ್ಲಿ. ಅದಕ್ಕೆ ಪ್ರತಿಯಾಗಿ ಅವರು ನಿಮ್ಮ ಮೇಲೆ ಒಂದು ಅಂಬ್ರೆಲಾ ಹಿಡಿತಾರೆ, ಛತ್ರಿಯನ್ನ, ರಕ್ಷಣೆಯ ಛತ್ರಿಯನ್ನ. ನಿಮಗೆ ಆರೋಗ್ಯ ಸಮಸ್ಯೆ ಆದಾಗ ಆ ಕಂಪ್ನಿ ನಿಮ್ಮ ಚಿಕಿತ್ಸಾ ವೆಚ್ಚವನ್ನ ಭರಿಸುತ್ತೆ. ಇದೇ ಹೆಲ್ತ್ ಇನ್ಶೂರೆನ್ಸ್ ನ ಕಾನ್ಸೆಪ್ಟ್. ಆದ್ರೆ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ನಾವು ತಿಳಿದುಕೊಳ್ಳಲೇಬೇಕಾಗಿರೋ ಸಂಗತಿ ಸುಮಾರಿದಾವೆ. ಇನ್ಶೂರೆನ್ಸ್ ಟೆನ್ಷನ್ಗೆ ಇಲ್ಲಿದೆ ಪರ್ಫೆಕ್ಟ್ ಪರಿಹಾರ. ಸ್ನೇಹಿತರೆ, ನೂರಾರು ಕಂಪನಿಗಳ ಸಾವಿರಾರು ಪಾಲಿಸಿಗಳಲ್ಲಿ ಯಾವುದು ಬೆಸ್ಟ್ ಅಂತ ಹುಡುಕೋದು ಹೇಗೆ? ಅದರಲ್ಲಿರೋ ಹಿಡನ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನ ಸಾಮಾನ್ಯ ಮನುಷ್ಯ ಓದಿ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಇಲ್ಲಿ ನಿಮ್ಮ ಸಹಾಯಕ್ಕೆ ಬರೋದೇ ಡಿಟೋ. ನಮ್ಮ ಬೆಂಗಳೂರಿನ ಉದ್ಯಮಿಗಳಾದ ನಿತಿನ್ ಕಾಮತ್, ನಿಖಿಲ್ ಕಾಮತ್, ಝೀರೋದ ಗೊತ್ತಾದ ನಿಮಗೆ, ಅವರ ಬೆಂಬಲಿತ ಪ್ರೀಮಿಯಂ ಇನ್ಶೂರೆನ್ಸ್ ಅಡ್ವೈಸರಿ ಪ್ಲಾಟ್ಫಾರ್ಮ್. ಡಿಟೋದಲ್ಲಿ ನಿಮಗೆ ಇನ್ಶೂರೆನ್ಸ್ ಸೇಲ್ ಮಾಡೋದೇ ಅಲ್ಟಿಮೇಟ್ ಗುರಿಯಲ್ಲ. ಬದಲಾಗಿ ನಿಮ್ಮ ಇನ್ಕಮ್ಗೆ, ನಿಮ್ಮ ಫ್ಯಾಮಿಲಿ ಕಂಡೀಷನ್ಗೆ, ನಿಮ್ಮ ರಿಕ್ವೈರ್ಮೆಂಟ್ಗೆ, ಏಜ್ಗೆ ಯಾವ ಹೆಲ್ತ್ ಇನ್ಶೂರೆನ್ಸ್ ಬೇಕು ಅಂತ ಹೇಳಿ ರಿಸರ್ಚ್ ಮಾಡಿ ನಿಮಗೆ ಸೂಟ್ ಆಗೋ ಟೈಲರ್ ಮೇಡ್ ಪ್ಲಾನ್ಸ್ ಅನ್ನ ಅಡ್ವೈಸ್ ಮಾಡೋದು ಅವರ ಕೆಲಸ. ನೀವು ಕೂಡ ಡಿಟೋ ವೆಬ್ಸೈಟ್ ನಲ್ಲಿ ಫ್ರೀ ಆಗಿ ಕನ್ಸಲ್ಟೇಷನ್ ಅನ್ನ ಬುಕ್ ಮಾಡಬಹುದು. ಅಲ್ಲಿರೋ IRDI ಸರ್ಟಿಫೈಡ್ ಎಕ್ಸ್ಪರ್ಟ್ಸ್ ನಿಮ್ಮ ಪ್ರೊಫೈಲ್, ವಯಸ್ಸು, ಆರೋಗ್ಯದ ಆಧಾರದ ಮೇಲೆ ಬೆಸ್ಟ್ ಪಾಲಿಸಿಯನ್ನ ನಿಮಗೆ ಕಂಪೇರ್ ಮಾಡಿ ತೋರಿಸ್ತಾರೆ. ಜೊತೆಗೆ ನಿಮಗೆ ಇವ್ರ ಕಡೆಯಿಂದ ಬ್ಯಾಕ್ ಟು ಬ್ಯಾಕ್ ಕಾಲ್ಸ್ ಬರಲ್ಲ. ನೀವು ಕಾಲ್ ಬುಕ್ ಮಾಡ್ಕೊಂಡ್ರೆ ಆ ಟೈಮಿಗೆ ಮಾತ್ರ ನಿಮಗೆ ಕಾಲ್ ಬರುತ್ತೆ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಿ ನಿಮಗೆ ಅಡ್ವೈಸ್ ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಅವರ ಥ್ರೂನೇ ನೀವು ತಗೊಂಡ್ರೆ ಮುಂದೊಂದು ದಿನ ಸನ್ನಿವೇಶ ಬಂದು ಹಾಸ್ಪಿಟಲಿಗೆ ಅಡ್ಮಿಟ್ ಆಗೋ ಪರಿಸ್ಥಿತಿ ಬಂದು ಕ್ಲೇಮ್ ಮಾಡೋ ಟೈಮ್ ಬಂತು ಅಂದ್ರೆ ಆಗ ಪೇಪರ್ ವರ್ಕ್, ಡಾಕ್ಯುಮೆಂಟೇಷನ್ಗೂ ಕೂಡ ಇವರೇ ಕ್ಲೇಮ್ ಸಪೋರ್ಟ್ನು ಕೊಡ್ತಾರೆ. ಈಗ ಆಲ್ರೆಡಿ 7 ಲಕ್ಷಕ್ಕೂ ಅಧಿಕ ಜನ ಡಿಟೋ ಮೂಲಕ ಇನ್ಶೂರೆನ್ಸ್ ಆಯ್ಕೆ ಮಾಡ್ಕೊಂಡಿದ್ದಾರೆ. ಗೂಗಲ್ನಲ್ಲಿ 4.9 ಸ್ಟಾರ್ ರೇಟಿಂಗ್ ಕೂಡ ಹೊಂದಿದ್ದಾರೆ. ನೀವು ಅವರಿಗೆ ವಾಟ್ಸಪ್ ಮೂಲಕವೂ ಮೆಸೇಜ್ ಮಾಡಿ ಡೌಟ್ಸನ್ನು ಕ್ಲಿಯರ್ ಮಾಡ್ಕೋಬೋದು. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕ್ ಅನ್ನು ಕೊಟ್ಟಿರ್ತೀವಿ. ಕ್ಲಿಕ್ ಮಾಡೋ ಮೂಲಕ ನೀವು ಫ್ರೀಯಾಗಿ ಕನ್ಸಲ್ಟೇಷನ್ ಅನ್ನು ಬುಕ್ ಮಾಡ್ಕೋಬೋದು, ಸ್ಲಾಟ್ ಶೆಡ್ಯೂಲ್ ಮಾಡ್ಕೋಬೋದು. ರೂಮ್ ರೆಂಟ್ ಟ್ರ್ಯಾಪ್. ಎಸ್ ಸ್ನೇಹಿತರೆ, ನಾವೀಗ ನಿಮಗೆ ಇನ್ನೊಂದಷ್ಟು ಹೆಲ್ತ್ ಇನ್ಶೂರೆನ್ಸ್ನ ಅತಿ ಮುಖ್ಯ ಸಂಗತಿಗಳನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಒಂದು ಪಾಲಿಸಿ ತಗೋಬೇಕಾದ್ರೆ ಏನೆಲ್ಲ ಕಡ್ಡಾಯವಾಗಿ ಚೆಕ್ ಮಾಡಬೇಕು. ಇಲ್ಲಿದೆ ನೋಡಿ ಅಲ್ಟಿಮೇಟ್ ಚೆಕ್ ಲಿಸ್ಟ್. ಮೊದಲನೇದು ರೂಮ್ ರೆಂಟ್ ಲಿಮಿಟ್. ಇದು ಡೇಂಜರಸ್ ಟ್ರ್ಯಾಪ್. ಇದು
ನೀವು 5 ಲಕ್ಷ ರೂಪಾಯಿ ಹೆಲ್ತ್ ಇನ್ಶೂರೆನ್ಸ್ ತಗೊಂಡಿದ್ದೀರಾ ಅಂತ ಇಟ್ಕೊಳ್ಳಿ. ಅದರಲ್ಲಿ 1% ರೂಮ್ ರೆಂಟ್ ಕ್ಯಾಪಿಂಗ್ ಅನ್ನೋ ಕಂಡೀಷನ್ ಇರುತ್ತೆ. ಅಂದರೆ ಹಾಸ್ಪಿಟಲ್ಗೆ ಸೇರಿದಾಗ ದಿನಕ್ಕೆ 5,000 ರೂಪಾಯಿ ಬಾಡಿಗೆ ರೂಮ್ ರೆಂಟ್ ನೀವು ತಗೋಬೇಕು. ಆದರೆ ನೀವು ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ ದಿನಕ್ಕೆ 10,000 ರೂಪಾಯಿ ಬಾಡಿಗೆ ರೂಮ್ ರೆಂಟ್ ತಗೊಂಡ್ರಿ ಅಂತ ಇಟ್ಕೊಳ್ಳಿ. ಆಗ ಇನ್ಶೂರೆನ್ಸ್ ಕಂಪನಿ ಲೆಕ್ಕಾಚಾರ ಚೇಂಜ್ ಮಾಡುತ್ತೆ. ನಿಮ್ಮ ಲಿಮಿಟ್ 5,000, ನೀವು ತೊಗೊಂಡಿರೋದು 10,000, ಅಂದರೆ 50% ವ್ಯತ್ಯಾಸ ಬರುತ್ತೆ. 5,000 ರೂಪಾಯಿ ನಾವೇ ಕೊಟ್ಟರೆ ಆಯಿತು ಬಿಡಿ ಅಂತ ಅನ್ಕೊಳಕ್ಕೆ ಹೋಗಬೇಡಿ. ಆವಾಗ ಏನು ಮಾಡ್ತಾರೆ ಗೊತ್ತಾ, ಅವ್ರು ನಿಮ್ಮ ಒಟ್ಟು ಬಿಲ್ 5 ಲಕ್ಷ ರೂಪಾಯಿ ಬಂದರೆ ಕೇವಲ ರೂಮ್ ಬಾಡಿಗೆ ಮಾತ್ರ ಅಲ್ಲ, ಡಾಕ್ಟರ್ ಫೀಸ್, ನರ್ಸಿಂಗ್ ಚಾರ್ಜ್, ಆಪರೇಷನ್ ಚಾರ್ಜ್ ಎಲ್ಲದರಲ್ಲೂ 50% ಅಷ್ಟೇ ಕೊಡ್ತೀವಿ ಅಂತ ಹೇಳ್ತಾರೆ. ಅವಾಗ ಇದನ್ನು ಪ್ರೊಪೋರ್ಷನೇಟ್ ಡಿಡಕ್ಷನ್ ರೂಲ್ ಅಂತ ಹೇಳ್ತಾರೆ. ನೀವು 5 ಲಕ್ಷದ ಇನ್ಶೂರೆನ್ಸ್ ಇದ್ರೂ ಕೂಡ 2.5 ಲಕ್ಷ ರೂಪಾಯಿ ಕೈಯಿಂದ ಕೊಡಬೇಕಾಗುತ್ತೆ ರೂಮ್ ರೆಂಟ್ ಕ್ಯಾಪ್ ಇತ್ತು ಅಂತ ಹೇಳಿದ್ರೆ ಈ ರೀತಿ. ಅದೇ ಕಾರಣಕ್ಕೆ ಯಾವಾಗಲೂ ಕೂಡ ನೋ ರೂಮ್ ರೆಂಟ್ ಲಿಮಿಟ್ ಕ್ಯಾಪ್ ಇರಬಾರ್ದು ಅಂತ ಪಾಲಿಸಿಯನ್ನೇ ಆಯ್ಕೆ ಮಾಡ್ಕೊಳ್ಳಿ. ಒಂದು ವೇಳೆ ರೂಮ್ ರೆಂಟ್ ಕ್ಯಾಪ್ ಇರೋದೇ ತಗೊಳ್ಳೋ ಸನ್ನಿವೇಶ ಬಂತು ಅಂದರೆ ಹೈ ಇರಲಿ, 15,000 ರೂಪಾಯಿ ಅಪ್ವರ್ಡ್ಸ್ ಇರಲಿ, ಅಟ್ಲೀಸ್ಟ್ 15,000 ರೂಪಾಯಿ ಇರಲಿ ರೂಮ್ ರೆಂಟ್ ಕ್ಯಾಪ್. ಕೋ ಪೇಮೆಂಟ್ ನಿಮ್ಮ ಜೇಬಿಗೆ ಕತ್ತರಿ. ಎರಡನೇ ಅತಿ ಮುಖ್ಯವಾದ ಅಂಶ ಅಂದರೆ ಕೋ ಪೇಮೆಂಟ್. ಕೆಲ ಪಾಲಿಸಿಗಳನ್ನು ಮಾರ್ಕೆಟ್ ಮಾಡುವಾಗ ಪ್ರೀಮಿಯಂ ಸ್ವಲ್ಪ ಕಮ್ಮಿ ಅಂತ ಆಫರ್ ಕೊಡ್ತಾರೆ. ನಾವು ಬಾಡಿಗೆ ದುಡ್ಡಲ್ಲಿ ಇನ್ಶೂರೆನ್ಸ್ ಸಿಗ್ತಿದೆ ಅಂತ ಖುಷಿ ಪಡ್ತೀವಿ, ಆದರೆ ಅಲ್ಲಿ 10% ಅಥವಾ 20% ಕೋ ಪೇ ಅಂತ ಬರೆದಿರ್ತಾರೆ. ಇದರ ಅರ್ಥ ಏನು ಗೊತ್ತಾ, ನಿಮ್ಮ ಹಾಸ್ಪಿಟಲ್ ಬಿಲ್ 10 ಲಕ್ಷ ರೂಪಾಯಿ ಬಂದರೆ ಇನ್ಶೂರೆನ್ಸ್ ಕಂಪ್ನಿ 8 ಲಕ್ಷ ಕಟ್ಟುತ್ತೆ. ಉಳಿದ 20% ಅಂದರೆ 2 ಲಕ್ಷ ರೂಪಾಯಿ ನೀವೇ ಕಟ್ಟಬೇಕಾಗತ್ತೆ ಕೋ ಪೇ ಅಂದರೆ. ಪ್ರೀಮಿಯಮ್ ದುಡ್ಡು ಉಳಿಸೋಕ್ಕೆ ಯಾವತ್ತೂ ಇಂಥ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಹಿರಿಯ ನಾಗರಿಕರ ಪಾಲಿಸಿಗಳಲ್ಲಿ ಈ ಕಂಡೀಷನ್ ಜಾಸ್ತಿ ಇರುತ್ತೆ. ಕಾಯಿಲೆಗೊಂದು ರೇಟ್ ಕಾರ್ಡ್. ಮೂರನೇ ಇಂಪಾರ್ಟೆಂಟ್ ಕಂಡೀಷನ್ ಡಿಸೀಸ್ ವೈಸ್ ಸಬ್ಲಿಮಿಟ್ಸ್. ನಿಮ್ಮ ಹತ್ತಿರ 10 ಲಕ್ಷದ ದೊಡ್ಡ ಪಾಲಿಸಿ ಇರ್ಬೋದು, ಆದರೆ ಫೈನ್ ಪ್ರಿಂಟ್ನಲ್ಲಿ ಕಣ್ಣಿನ ಕ್ಯಾಟ್ರಾಕ್ಟ್ ಆಪರೇಷನ್ ಆದರೆ ಬರೀ 40,000 ರೂಪಾಯಿ ಕೊಡೋದು ಅಂತ ಲಿಮಿಟ್ ಹಾಕಿರ್ತಾರೆ. ಅಥವಾ ಮೊಣಕಾಲು ಆಪರೇಷನ್ಗೆ ಇಷ್ಟೇ ಲಿಮಿಟ್, ಹೆರಿಗೆ ವೆಚ್ಚಕ್ಕೆ ಇಷ್ಟೇ ಅಂತ ಲಿಮಿಟ್ ಹಾಕಿರ್ತಾರೆ ಕಾಯಿಲೆಗೆ ತಕ್ಕ ಹಾಗೆ. ಹಾಗಾಗಿ ಯಾವೆಲ್ಲ ಕಾಯಿಲೆಗಳಿಗೆ ಸಬ್ ಲಿಮಿಟ್ಸ್ ಇದೆ, ತುಂಬಾ ಕಮ್ಮಿ ಕೊಟ್ಟಿದ್ದಾರೆ, ಅದೆಲ್ಲ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ, ಕೇಳಿ ತಿಳ್ಕೊಂಡಿರಿ. ಹಳೆ ಕಾಯಿಲೆ ಮತ್ತು ವೇಟಿಂಗ್ ಪೀರಿಯಡ್ ವೆರಿ ಇಂಪಾರ್ಟೆಂಟ್. ಕ್ಲೇಮ್ ರಿಜೆಕ್ಟ್ ಆಗೋಕೆ ಅತಿ ದೊಡ್ಡ ಕಾರಣ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಸ್, ಅಂದ್ರೆ ಮೊದಲೇ ಇದ್ದ ಕಾಯಿಲೆಗಳು. ಪಾಲಿಸಿ ತಗೊಳ್ಳುವಾಗಲೇ ನಿಮಗೆ BP, ಶುಗರ್ ಅಥವಾ ಅಸ್ತಮಾದಂತ ಅಥವಾ ಯಾವುದೇ ಕಾಯಿಲೆ ಇದ್ರು ಅದನ್ನ ಮುಚ್ಚಿಡೋಕೆ ಹೋಗೋ ಹಾಗೆ ಇಲ್ಲ, ತಪ್ಪದು. ಒಂದು ವೇಳೆ ನೀವು ಮುಚ್ಚಿಟ್ಟು ಪಾಲಿಸಿ ಏನೋ ಸಿಗ್ಬಿಡುತ್ತೆ, ಆದರೆ ಹಾಸ್ಪಿಟಲ್ಗೆ ಹೋದಾಗ ಡಾಕ್ಟರ್ ರಿಪೋರ್ಟ್ನಲ್ಲಿ ಬಂದ್ಬಿಡುತ್ತೆ ಇದು ಮುಂಚೆನೇ ಇತ್ತಾ ಅಥವಾ ಇವಾಗ ಬಂದಿದ ಅಂತ ಹೇಳಿ. ಅವಾಗ ಏನು ಮಾಡ್ತಾರೆ ಇನ್ಶೂರೆನ್ಸ್ ಕಂಪ್ನಿಯವರು, ನಿಮ್ಮ ಕ್ಲೇಮ್ 100% ರಿಜೆಕ್ಟ್ ಮಾಡ್ತಾರೆ. ಪಾಲಿಸಿ ತಗೋಬೇಕಾದ್ರೆ ಇದು ಡಿಕ್ಲೇರ್ ಮಾಡಿರಲಿಲ್ಲ, ನೋ PED ಡಿಕ್ಲೇರ್ಡ್ ಅಂತ ಇರುತ್ತೆ ಪಾಲಿಸಿಯಲ್ಲಿ. ಯಾವುದೇ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಸ್ ಡಿಕ್ಲೇರ್ ಮಾಡಿಲ್ಲ ಇವರು ಅಂತ ಇರುತ್ತೆ. ಡಾಕ್ಟರ್ ನೋಡಿದ್ರೆ ಮುಂಚೆನೇ ಇತ್ತು ಅಂತ ಹೇಳ್ತಿದ್ದಾರೆ, ಕ್ರಾನಿಕ್ ಆಲ್ಕೋಹಾಲಿಕ್ ಅಂತಲೂ ಹೇಳ್ಬಿಡ್ತಾರೆ ಅಂತ ಅನ್ಕೊಳ್ಳಿ. ಅವಾಗ ರಿಜೆಕ್ಟ್ ಮಾಡಿಬಿಡ್ತಾರೆ. ಇರೋ ಅಭ್ಯಾಸ, ಆರೋಗ್ಯದ ಸಮಸ್ಯೆ, ಈ ಹಿಂದೆ ಆಗಿರೋ ಆಪರೇಷನ್ಸ್ ಎಲ್ಲವನ್ನ ಕ್ಲಿಯರ್ ಆಗಿ ಮುಂಚೆನೆ ಅವ್ರಿಗೆ ಹೇಳ್ಬಿಡ್ಬೇಕು, ಸುಳ್ಳು ಹೇಳಬಾರ್ದು. ಚೂರು ಪ್ರೀಮಿಯಂ ಜಾಸ್ತಿ ಆದರೂ ಕೂಡ ಪರವಾಗಿಲ್ಲ. ನೀವು ಡಿಕ್ಲೇರ್ ಮಾಡಿದ್ರೆ ಸ್ನೇಹಿತರೆ, ಹಳೆ ಕಾಯಿಲೆಗಳಿಗೆ ಒಂದಷ್ಟು ವೇಟಿಂಗ್ ಪೀರಿಯಡ್ ಅಂತ ಕೊಡ್ತಾರೆ. IRDA ರೂಲ್ಸ್ ಪ್ರಕಾರ ಈ ವೇಟಿಂಗ್ ಪೀರಿಯಡ್ ಗರಿಷ್ಠ 3 ವರ್ಷ ಮೀರೋ ಹಾಗಿಲ್ಲ. ಕೆಲ ಲೈಫ್ ಸ್ಟೈಲ್ ಕಾಯಿಲೆಗಳಿಗೆ ಕೇವಲ 90 ದಿನಗಳ ವೇಟಿಂಗ್ ಪೀರಿಯಡ್ ಮಾತ್ರ ಇರುತ್ತೆ. ಅದು ಮುಗಿದ ನಂತರ ಎಲ್ಲದಕ್ಕೂ ಕವರೇಜ್ ಸಿಗುತ್ತೆ. ಅದಕ್ಕೆ ಮಲೇರಿಯಾ, ಡೆಂಗ್ಯೂ, ಆಕ್ಸಿಡೆಂಟ್ ಅಂತ ಎಮರ್ಜೆನ್ಸಿಗಳಿಗೆ Day 1 ಇಂದಾನೆ ಕವರೇಜ್ ಸಿಗುತ್ತೆ. ಸೊ ಹೈಡ್ ಮಾಡೋಕೆ ಹೋಗಬೇಡಿ, ಪ್ರೀಮಿಯಂ ಚೂರು ಜಾಸ್ತಿ ಕಟ್ಟಿದ್ರು ಪರವಾಗಿಲ್ಲ, ಎಲ್ಲ ಸತ್ಯ ಹೇಳ್ಬಿಟ್ಟು ಪಾಲಿಸಿ ತಗೊಳ್ಳಿ. ಒಂದೇ ದಿನದಲ್ಲಿ ಡಿಸ್ಚಾರ್ಜ್ ಆದ್ರೆ ಕವರ್ ಆಗುತ್ತಾ? ಹೆಲ್ತ್ ಇನ್ಶೂರೆನ್ಸ್ ಕ್ಲೇಮ್ ಆಗಬೇಕು ಅಂದ್ರೆ ಹಿಂದೆಲ್ಲ ಪೇಷಂಟ್ ಕನಿಷ್ಠ 24 ಗಂಟೆ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಬೇಕಾಗಿತ್ತು. ಆದರೆ ಈಗ ಮೆಡಿಕಲ್ ಟೆಕ್ನಾಲಜಿ ತುಂಬಾ ಮುಂದುವರೆದಿದೆ. ಕ್ಯಾಟ್ರಾಕ್ಟ್ ಆಪರೇಷನ್, ಡಯಾಲಿಸಿಸ್, ಕೀಮೋಥೆರಪಿ ಅಂತ ದೊಡ್ಡ ದೊಡ್ಡ ಟ್ರೀಟ್ಮೆಂಟ್ಗಳು ಕೇವಲ 2 ಗಂಟೆಗಳಲ್ಲಿ ಮುಗಿದು ಹೋಗ್ತವೆ. ಪೇಷಂಟ್ ಸೇಮ್ ಡೇ ಮನೆಗೆ ಹೋಗಬಹುದು. ಹೀಗೆ 24 ಗಂಟೆ ಅಡ್ಮಿಟ್ ಆಗದೇ ಇದ್ರೂ ಕೂಡ ವಿಮೆ ಕವರ್ ಆಗೋದಕ್ಕೆ ಡೇ ಕೇರ್ ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ. ನಿಮ್ಮ ಪಾಲಿಸಿಯಲ್ಲಿ ಈ ಎಲ್ಲ ಡೇ ಕೇರ್ ಚಿಕಿತ್ಸೆಗಳು ಕವರ್ ಆಗ್ತಾವ ಅನ್ನೋದನ್ನ ಮಿಸ್ ಇಲ್ಲದೆ ಚೆಕ್ ಮಾಡ್ಕೊಳ್ಳಿ. ಹಾಗೆ IRDA ಪಾಲಿಸಿದಾರರ ರಕ್ಷಣೆಗಾಗಿ ಸಾಕಷ್ಟು ಹೊಸ ನಿಯಮಗಳನ್ನು ತಂದಿದೆ. ಹಿರಿಯ ನಾಗರಿಕರ ಪ್ರೀಮಿಯಂ ಮೊತ್ತವನ್ನ 10%ಗಿಂತ ಹೆಚ್ಚು ಏರಿಸುವಂತಿಲ್ಲ ಅಂತ ಆದೇಶ ಮಾಡಿದೆ. ಜೊತೆಗೆ 100% ಕ್ಯಾಶ್ಲೆಸ್ ಸೆಟಲ್ಮೆಂಟ್ ಮಾಡುವಂತೆನೂ ಕೂಡ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದೆ. ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ, ಹೆಲ್ತ್ ಇನ್ಶೂರೆನ್ಸ್ ಅನ್ನೋದು ಇವತ್ತಿನ ಕಾಲದಲ್ಲಿ ಲಕ್ಸುರಿ ಅಲ್ಲ, ಅದೊಂದು ಬೇಸಿಕ್ ನೆಸೆಸಿಟಿ. ಈಗ ನಾವು ಹೇಳಿದ ಎಲ್ಲ ಪಾಯಿಂಟ್ಸ್ ಅನ್ನ ಕರೆಕ್ಟ್ ಆಗಿ ನೆನಪಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ, ಯಾವತ್ತಾದ್ರೂ ಯೂಸ್ ಆಗೇ ಆಗುತ್ತೆ. ಹೆಲ್ತ್ ಇನ್ಶೂರೆನ್ಸ್ ಪ್ರತಿಯೊಬ್ಬರಿಗೂ ಅನಿವಾರ್ಯ ಅಲ್ವಾ? ಹಾಗೆ ಇನ್ನೂ ಯಾವ್ದಾದ್ರು ಕನ್ಫ್ಯೂಷನ್ ಇತ್ತು ಅಂತ ಹೇಳಿದ್ರೆ, ನಿಮ್ಮ ದುಡ್ಡಿಗೆ ಸರಿಯಾದ ಬೆಸ್ಟ್ ಪಾಲಿಸಿ ತಗೋಬೇಕು ಅಂದ್ರೆ ಅಗೇನ್ ಆಗ್ಲೇ ಹೇಳಿದ ಡಿಟ್ಟೋದವರ ಪ್ರೀಮಿಯಂ ಫ್ರೀ ಅಡ್ವೈಸ್ ಅನ್ನ ನೀವು ಪಡ್ಕೋಬಹುದು. ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಲಿಂಕ್ ಇದೆ. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.